ಕುಮ್ಮಟನಗರಿ ವಿಜಯಪುರ ಸೈಕ್ಲಿಂಗ್ಗೆ ಫೇಮಸ್ ಆಗಿದೆ. ಸೈಕ್ಲಿಸ್ಟ್ಗಳ ತವರು ಜಿಲ್ಲೆ ಅಂತಲೂ ಕೂಡ ಕರೀತಾರೆ. ಇದೀಗ 28ನೇ ರಾಷ್ಟ್ರೀಯ ರೋಡ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ ವಿಜಯಪುರದಲ್ಲಿ ನಡೆಸಲಾಗಿದೆ. ಆ ಕುರಿತ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ವಿಜಯಪುರ ಹಾಗೂ ಬಾಗಲಕೋಟೆ ಅವಳಿ ಜಿಲ್ಲೆ ಸೈಕ್ಲಿಂಗ್ಗೆ ಹೆಸರುವಾಸಿ. ಜಿಲ್ಲೆಯ ಅದೆಷ್ಟೋ ಸೈಕ್ಲಿಸ್ಟ್ಗಳು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಹೆಸರು ಮಾಡಿ ಪ್ರಶಸ್ತಿ ಗೆದ್ದಿದ್ದಾರೆ. ಇಂತಹ ಸೈಕ್ಲಿಸ್ಟ್ಗಳ ತವರು ಜಿಲ್ಲೆಯಲ್ಲಿ 28ನೇ ರಾಷ್ಟ್ರೀಯ ರೋಡ್ ಸೈಕ್ಲಿಂಗ್ ಕ್ರೀಡಾಕೂಟ ಆಯೋಜನೆ ಮಾಡಲಾಗಿತ್ತು. ನಾಲ್ಕು ದಿನಗಳ ಕಾಲ ನಗರ ಹೊರಭಾಗದ ಸೊಲ್ಲಾಪುರ ರಸ್ತೆಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರೋಡ್ ಸೈಕ್ಲಿಂಗ್ ಸ್ಪರ್ಧೆ ನಡೆಯಿತು. ರಾಜ್ಯ ಸೇರಿದಂತೆ ಹೊರ ರಾಜ್ಯಗಳಿಂದ 850 ಸೈಕ್ಲಿಸ್ಟ್ಗಳು, 150 ತಾಂತ್ರಿಕ ಅಧಿಕಾರಿಗಳು ಈ ಸೈಕ್ಲಿಂಗ್ ಕ್ರೀಡಾಕೂಟದಲ್ಲಿ ಭಾಗಿಯಾಗಿದ್ದರು. ರಾಜ್ಯದಿಂದ ಹಾಗೂ 3 ಯೂನಿಟ್ದಿಂದ 825 ಕ್ರೀಡಾಪಟುಗಳು ಬಂದಿದ್ದಾರೆ. ಅದರಲ್ಲಿ 525 ಬಾಲಕರು ಹಾಗೂ 310 ಬಾಲಿಕೆಯರು ಕೂಡ ಇದರಲ್ಲಿ ಬಂದಿದ್ದಾರೆ. ಅದರ ಕೂಡ ತಾಂತ್ರಿಕ ಅಧಿಕಾರಿಗಳು, ಸೈಕ್ಲಿಂಗ್ ಫೆಡರೇಷನ್ ಆಫ್ ಇಂಡಿಯಾದಿಂದ ಒಂದು ತಾಂತ್ರಿಕ ಅಧಿಕಾರಿಗಳಾಗಿ 25 ಜನ ಬಂದಿದ್ದಾರೆ. ವಿಶೇಷವಾಗಿ ರಾಷ್ಟ್ರೀಯ ರೋಡ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ ಆಯೋಜಿಸಲಾಗಿದ್ದು, ಇದು ವಿಜಯಪುರದಲ್ಲಿ ನಡೆಯುತ್ತಿರೋದು 2ನೇ ರಾಷ್ಟ್ರೀಯ ರೋಡ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ ಆಗಿದೆ. ಜಿಲ್ಲಾಡಳಿತ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಸೇರಿದಂತೆ ಹಲವು ಸಂಘ ಸಂಸ್ಥೆಗಳ ನೆರವಿನೊಂದಿಗೆ ಈ ಕ್ರೀಡಾಕೂಟ ಆಯೋಜನೆ ಮಾಡಲಾಗಿತ್ತು. 25 ತಾಂತ್ರಿಕ ಅಧಿಕಾರಿಗಳು, ಸೈಕ್ಲಿಂಗ್ ಫೆಡರೇಷನ್ ಅವರ ಮಾರ್ಗದರ್ಶನದಲ್ಲಿ ಕ್ರೀಡಾಕೂಟ ನಡೆಯಿತು. ಸೈಕ್ಲಿಂಗ್ ಸ್ಪರ್ಧೆ ನೋಡಲು ವಿಜಯಪುರ ಜಿಲ್ಲೆ ಸೇರಿದಂತೆ ಸುತ್ತಮುತ್ತಲಿನ ಕ್ರೀಡಾಭಿಮಾನಿಗಳು ಮುಗಿಬಿದ್ದಿದ್ರು. ಟೈಮ್ ಟ್ರಯಲ್ ಒಳಗೆ ಸೆಕೆಂಡ್ ಆಗೈತೆ ರೀ. 10 ಕಿಲೋಮೀಟರ್ಸ್ ಟೈಮಿಂಗ 16 ಮಿನಿಟ್ಸ್ 41 ಸೆಕೆಂಡ್ಸ್ ಆಗೈತೆ ರೀ. ಟೀಮಿಂದ ಗೋಲ್ಡ್ ಆಗೈತೆ ರೀ, ಅದು 21 ಮಿನಿಟ್ಸ್ ಆಗೈತೆ ರೀ. ಟೈಮ್ 28th ರೋಡ್ ನ್ಯಾಷನಲ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ ರೀ. ಕಾಂಪಿಟೇಷನು ಇತ್ತು ರೀ. ಹೆದರಿಕೆ ಬಂದಿತ್ತು, ಆದ್ರೆ ಮಾಡೀವ್ರಿ, ಪಾರ್ಟಿಸಿಪೇಟ್ ಮಾಡಿ ಮೆಡಲ್ ಮಾಡೀವ್ರಿ. ಅನ್ಯ ರಾಜ್ಯದಿಂದ ಆಗಮಿಸಿದ ಸೈಕ್ಲಿಸ್ಟ್ಗಳ ಸಹಿತ ಕ್ರೀಡಾಕೂಟ ಆಯೋಜನೆ ವಿಚಾರವಾಗಿ ಹರ್ಷ ವ್ಯಕ್ತಪಡಿಸಿದರು. ಇನ್ನು ಹಲವು ವಿಭಾಗದಲ್ಲಿ ಪ್ರಶಸ್ತಿ ಪಡೆದ ಕ್ರೀಡಾಪಟುಗಳಿಗೆ ಸನ್ಮಾನವನ್ನು ಮಾಡಿ ಪ್ರಶಸ್ತಿ ಪ್ರದಾನ ಮಾಡಿದರು. ಕ್ಯಾಮರಾಮನ್ ಸುನಿಲ್ ಜೊತೆ ಶಶಿಕಾಂತ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ವ್ಯಾಪ್ತಿಯಲ್ಲಿ ರಸ್ತೆಗಳೆಲ್ಲ ಹದಗೆಟ್ಟು ಹೋಗಿದೆ. ಗುಂಡಿ ಬಿದ್ದ ರಸ್ತೆಗಳಲ್ಲಿ ಸಂಚಾರಕ್ಕೆ ವಾಹನ ಸವಾರು ಪರದಾಡುವಂತಾಗಿದೆ. ಇದೇ ವಿಚಾರಕ್ಕೆ ಆರೋಪ ಮಾಡಿದ್ದು ಚಾಲಕರು ಸಿಡಿದೆದ್ದಿದ್ದು ಪ್ರತಿಭಟನೆ ಮಾಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ನಗರದ ರಸ್ತೆಗಳು ಸಂಪೂರ್ಣ ಹಾಳಾಗಿವೆ. ಇಲ್ಲಿನ ಹಬ್ಬುವಾಡದಿಂದ ಬಾಂಡಿಶಿಟ್ಟವರೆಗಿನ ರಸ್ತೆ ಸಂಪೂರ್ಣ ಗುಂಡಿಮಯವಾಗಿದೆ. ಹೊಂಡ ಬಿದ್ದ ರೋಡಲ್ಲಿ ಓಡಾಡಲು ಪರದಾಡ್ತಿದ್ದಾರೆ ಜನ. ಹದಗೆಟ್ಟ ರಸ್ತೆಯಿಂದ ಪದೇ ಪದೇ ಅಪಘಾತಗಳು ಸಂಭವಿಸುತ್ತಿದ್ದು ಜನರು ಜೀವವನ್ನ ಕಳೆದುಕೊಳ್ಳುತ್ತಿದ್ದಾರೆ. ಆಟೋ, ಟೆಂಪೋ, ಬಸ್ ಚಾಲಕರು ಹೊಂಡ ತಪ್ಪಿಸುವ ಭರದಲ್ಲಿ ಅಪಘಾತಕ್ಕೀಡಾಗ್ತಿದ್ದಾರೆ. ನಿತ್ಯವೂ ಆಟೋಗಳು ಕೆಟ್ಟು ನಿಲ್ಲುತ್ತಿದ್ದು ಗೋಳಾಡುತ್ತಿದ್ದಾರೆ. ಸಾಲ ಸೋಲ ಮಾಡಿ ಆಟೋ ಓಡಿಸುತ್ತಿದ್ದೇವೆ, ವಾಹನ ದುರಸ್ತಿಗೆ ತಾವು ಹಣ ಖರ್ಚು ಮಾಡಿದ್ರೆ ಜೀವನ ನಡೆಸೋದು ಕಷ್ಟ ಅಂತ ಚಾಲಕರು ಅಳಲು ತೋಡಿಕೊಂಡಿದ್ದಾರೆ. ಎಲ್ಲ ಗಾಡಿಗೆ ಬಹಳ ತೊಂದರೆ ಆಗ್ತದೆ. ಅಲ್ಲಿಂದ ಬರ್ಬೇಕಾದ್ರೆ ಚಕಪ್ ಸರ್ ಹೋಗೋದು, ವಾರಕ್ಕೆ 2 ಸಲ ಗ್ಯಾರೇಜಿಗೆ ಕೊಡೋದಾಗಿದೆ ಗಾಡಿ. ಈಗ ಸ್ಕೂಲಿಗೆ ಮಕ್ಕಳಿಗೆ ತಗೊಂಡು ಹೋಗೋದಿರ್ತದೆ, ಆಕ್ಸಿಡೆಂಟ್ ಆಗ್ತದೆ, ಅಪಘಾತ ಆಗ್ತದೆ, ಬೈಕ್ ಎಲ್ಲ ರಿಕ್ಷಾದವ್ರಿಗೆ ಭಾಳ ತೊಂದರೆ ಆಗ್ತದೆ ಇದರಿಂದ. ಅದಕ್ಕಾಗಿ ನಾವು ಮನೆಗೆ ಕೊಡ್ಲಿಕ್ಕೆ ಬಂದಿದ್ರೆ ಆದಷ್ಟು ಬೇಗ ಮಾಡಬೇಕು. ಅವ್ರು ಮಾಡ್ತೇನೆ ಏನು ಹೇಳಿದ್ದಾರೆ, 15 ದಿವಸ ಒಳಗೆ ಮಾಡಿದ್ರೆ ನಾವು ಇವರು ಜೊತೆ ಸೇರ್ಕೊಂಡು ಪ್ಯಾಚ್ ವರ್ಕ್ ಮಾಡ್ತಿದ್ರೆ ಇವ್ರ ಜೊತೆ ಸೇರ್ಕೊಂಡು ತೀವ್ರ ಹೋರಾಟ ಮಾಡಬೇಕಾಗೋದು. ಇನ್ನಂತರ
ಕಾರವಾರ ನಗರದಲ್ಲಿ ಆಟೋ ಓಡಿಸುವವರು ಬಹುತೇಕ ಬಡ ಚಾಲಕರೇ ಆಗಿದ್ದಾರೆ. ತಮ್ಮ ಜೀವನ ನಿರ್ವಹಣೆಗೆ ಆಟೋ ಓಡಿಸಿದ್ರೆ ರಸ್ತೆ ಅವಾಂತರದಿಂದಾಗಿ ಸಂಕಷ್ಟ ಅನುಭವಿಸುವಂತಾಗಿದೆ. ತಿಂಗಳ ಹಿಂದೆ ಇದೇ ಮಾರ್ಗದಲ್ಲಿ ಶಿಕ್ಷಕರೊಬ್ಬರು ಮೃತಪಟ್ಟಿದ್ರು. ಆಗ ಸಾರ್ವಜನಿಕರು ರಸ್ತೆ ತಡೆ ನಡೆಸಿ ಪ್ರತಿಭಟಿಸಿದ್ರು. ಆದರೂ ಕೂಡ ನಗರಸಭೆ ರಸ್ತೆ ದುರಸ್ತಿ ಮಾಡಲು ಮುಂದಾಗಿಲ್ಲ. ಹೀಗಾಗಿ ನಗರಸಭೆ ಅಧಿಕಾರಿಗಳ ವಿರುದ್ಧ ವಿಶ್ವ ಕನ್ನಡಿಗರ ರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ರು. ಈ ವೇಳೆ ನಗರಸಭೆ ಆಯುಕ್ತ ಚಂದ್ರಮೌಳಿ ಅವರನ್ನ ತರಾಟೆಗೆ ತೆಗೆದುಕೊಂಡ್ರು. 15 ದಿನದ ಒಳಗೆ ರಸ್ತೆ ದುರಸ್ತಿ ಪಡಿಸದಿದ್ದಲ್ಲಿ ಹೋರಾಟದ ಎಚ್ಚರಿಕೆ ನೀಡಿದ್ರು. ನಗರಸಭೆಯಿಂದ ಹಬ್ಬುವಾಡ ರಸ್ತೆಗೆ ಯಾವತ್ತೂ ಕೆಲಸ ಸರಿಯಾಗಿ ಮಾಡಿಲ್ಲ. ಹೊಂಡಗಳು ಬಿದ್ದಿದ್ದಾವೆ, ಜನರಿಗೆ ತೊಂದರೆ ಆಗ್ತಾ ಇದೆ. ರಿಕ್ಷಾ ಡ್ರೈವರ್ಗಳು ದಿವಸಕ್ಕೆ ಒಂದು 200 ರೂಪಾಯಿ ದುಡಿಯೋರು ಅವರು ಪಾಪ ಮಕ್ಕಳಿಗೆ ಶಾಲೆಗೆ ಹಾಕೊಂಡು ಅವರಿಗೆ ಶಾಲೆ ಫೀನು ಕೂಡ ಕಟ್ಟಲಿಕ್ಕೆ ಆಗ್ತಾ ಇಲ್ಲ. ಅವರು ತೊಂದರೆ ಪಡ್ತಾ ಇದ್ದಾರೆ. ಜನರಿಗೆ ಹೆಂಡತಿಗೆ ಮನೆಯಿಂದ ಹೇಳಿ ಬಂದಿರ್ತಾರೆ, ಏನಾದರೂ ಸಾಮಾನು ತರ್ಕೊಂಡು ಬರ್ತೀನಿ ಅಂತೇಳಿ ಗ್ಯಾರೇಜಲ್ಲಿ ಹೋಗ್ಕೊಂಡು ಅವರಿಗೆ ಕಿಶೆ ಖಾಲಿ ಮಾಡಿಕೊಂಡು ಪಾಪ ಭಾಳ ತೊಂದರೆ ಪಡ್ತಾ ಇದ್ದಾರೆ. ನಗರಸಭೆಯವರು 10 ಸಲ ಮನವಿ ಮಾಡಿದರು, ಯಾವುದೇ ಕೆಲಸ ಮಾಡ್ತಾ ಇಲ್ಲ. ಏನು ಕೇಳಿದ್ರು ದುಡ್ಡಿಲ್ಲ, ಹಣದ ಕೊರತೆ ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆ ಇನ್ಮೇಲಾದರೂ ನಗರಸಭೆ ರಸ್ತೆ ದುರಸ್ತಿಗೆ ಮುಂದಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಇಂದು ಮಧ್ಯಂತರದ ಬಜೆಟ್ ಮಂಡನೆಯಾಗಲಿದೆ. ಲೋಕಸಭೆ ಚುನಾವಣೆಯ ಹಿನ್ನೆಲೆ ಸಹಜವಾಗಿಯೇ ಈ ಬಜೆಟ್ ಮೇಲಿನ ನಿರೀಕ್ಷೆಗಳು ಹೆಚ್ಚಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಇವತ್ತು ಕೇಂದ್ರದ ಲೋಕ ಲೆಕ್ಕ ಮಂಡನೆ. ಮಧ್ಯಂತರ ಬಜೆಟ್ ಮೇಲೆ 16 ನಿರೀಕ್ಷೆ. ಇವತ್ತು ನರೇಂದ್ರ ಮೋದಿ ಸರ್ಕಾರದ ಬಜೆಟ್ ಮಂಡನೆಯಾಗಲಿದೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಮ್ಮ 6ನೇ ಬಜೆಟ್ ಮಂಡಿಸಲಿದ್ದಾರೆ. ಮೊದಲ ಬಾರಿಗೆ ನೂತನ ಸಂಸತ್ ಭವನದಲ್ಲಿ ಬಜೆಟ್ ಮಂಡನೆಯಾಗ್ತಿದೆ. ಲೋಕಸಭಾ ಚುನಾವಣೆ ಇರೋದ್ರಿಂದ ಇದು ಮಧ್ಯಂತರ ಬಜೆಟ್, ಪೂರ್ಣ ಪ್ರಮಾಣದ ಬಜೆಟ್ ಅಲ್ಲ. ನಿರ್ಮಲಾ ಸೀತಾರಾಮನ್ ಮಂಡಿಸುವ ಮಧ್ಯಂತರ ಬಜೆಟ್ ಮೇಲೆ ಭಾರಿ ನಿರೀಕ್ಷೆ ಹೆಚ್ಚಿಸಿದೆ. ಚುನಾವಣಾ ದೃಷ್ಟಿಯಿಂದ ಇಂದಿನ ಬಜೆಟ್ನಲ್ಲಿ ಭರಪೂರ ಘೋಷಣೆಗಳು ಪ್ರಕಟವಾಗುವ ನಿರೀಕ್ಷೆ ಇದ್ದರೂ ಮಹತ್ವದ ಘೋಷಣೆಗಳ ಸಾಧ್ಯತೆ ಕಡಿಮೆ ಇದೆ. ಒಂದು ಮಟ್ಟದ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳಬಹುದಾಗಿದೆ. ಮೋದಿ ಸರ್ಕಾರದ 2ನೇ ಅವಧಿಯ ಕೊನೆಯ ಬಜೆಟ್ ಇದಾಗಿದೆ. ಅಂದಹಾಗೆ ನಿರ್ಮಲಾ ಸೀತಾರಾಮನ್ ವಿತ್ತ ಸಚಿವರಾಗಿ ಅವಧಿ ಪೂರ್ಣಗೊಳಿಸಿದ ಭಾರತದ ಮೊದಲ ಮಹಿಳೆ ಎಂಬ ಖ್ಯಾತಿಗೂ ಪಾತ್ರರಾಗಲಿದ್ದಾರೆ. ಲೋಕಸಭೆ ಚುನಾವಣೆಯಲ್ಲಿ ಹ್ಯಾಟ್ರಿಕ್ ಗೆಲುವಿನ ವಿಶ್ವಾಸದಲ್ಲಿರುವ ಮೋದಿ ಸರ್ಕಾರ ಇಂದಿನ ಬಜೆಟ್ನಲ್ಲಿ ಜನಪರ ಯೋಜನೆ ಜಾರಿ ಮಾಡ್ತಾರಾ ಅನ್ನೋ ನಿರೀಕ್ಷೆ ಇದ್ದೇ ಇದೆ. ರೈತರಿಗೆ ಏನು ಸಿಗಬಹುದು? PM ಕಿಸಾನ್ ಮೊತ್ತ 9,000ಕ್ಕೆ ಹೆಚ್ಚಾಗಬಹುದು, ಅಥವಾ ಬರೀ ಮಹಿಳಾ ರೈತರಿಗೆ ಈ ಗಿಫ್ಟ್ ಸಿಗಬಹುದು. ರಸಗೊಬ್ಬರ ರಿಯಾಯಿತಿ ಮೊತ್ತ ಹೆಚ್ಚಳ ಆಗಬಹುದು. ಕೃಷಿ ವಿಮೆ ರೂಲ್ಸ್ ಸರಳೀಕರಣ ಮಾಡಬಹುದು. ದೇಶದ ಆರ್ಥಿಕ ಕ್ಷೇತ್ರಗಳು ಈ ಬಾರಿಯ ಬಜೆಟ್ನಿಂದ ತಮಗೆ ಕೊಂಚವಾದರೂ ಲಾಭ ಉಂಟಾಗಬಹುದೇ ಎಂಬ ಆಸೆಯನ್ನು ವ್ಯಕ್ತಪಡಿಸಿವೆ. ಕೃಷಿ, ರಿಯಲ್ ಎಸ್ಟೇಟ್, ಸಾರಿಗೆ, ಶಿಕ್ಷಣ, ಬಿಸಿನೆಸ್, ಸ್ಟಾರ್ಟ್ಅಪ್ಗಳು, ವ್ಯಾಪಾರೋದ್ಯಮಗಳು ಕೂಡ ಈ ಬಾರಿಯ ಬಜೆಟ್ನತ್ತ ದೃಷ್ಟಿ ಹಾಯಿಸಿವೆ. ಒಟ್ಟಿನಲ್ಲಿ ಬಜೆಟ್ನಲ್ಲಿ ಜನಾಕರ್ಷಕ ನಿರ್ಣಯಗಳನ್ನು ಪ್ರಕಟಿಸ್ತಾರಾ, ಇಲ್ಲ ಮೂಲಧನ ಖರ್ಚು ಹೆಚ್ಚಿಸುವ ಮೂಲಕ ಆರ್ಥಿಕ ವ್ಯವಸ್ಥೆಗೆ ಬೂಸ್ಟರ್ ನೀಡುತ್ತಾ, ಅಥವಾ ಜನ ಕಲ್ಯಾಣ ಮತ್ತು ಅಭಿವೃದ್ಧಿ ವಿಚಾರದಲ್ಲಿ ಸಮತೋಲನ ಸಾಧಿಸುತ್ತಾ ಜನಪ್ರಿಯತೆ ಹಳಿ ಮೇಲೆ ಸಾಗುತ್ತಾ, ಹೀಗೆ ನಾನಾ ಚರ್ಚೆಗಳು ಹುಟ್ಟುಹಾಕಿವೆ.